ಚಿಂತಾಮಣಿ ದಲಿತ ಸೇನೆ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ. ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯಬೇಕು. ಚಿಂತಾಮಣಿ ನಗರದ ದಲಿತ ಸೇನೆ ಕಚೇರಿಯಲ್ಲಿ ಬುಧವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಮಾಲಾರ್ಪಣೆ ಮಾಡುವ ಮೂಲಕ ಸಂವಿಧಾನ ದಿನಾಚರಣೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ಹಾಗೂ ಮುಖ್ಯ ಅತಿಥಿಯಾಗಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ರಘುನಾಥ್ ರೆಡ್ಡಿ ಅವರು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ನವೀನ್ ಕುಮಾರ್, ದಲಿತ ಮುಖಂಡರಾದ ವಿನೋಬಾ ಕಾಲೋನಿ ನರಸಿಂಹಪ್ಪ, ಜಿಲ್ಲಾ ಉಪಾಧ್ಯಕ್ಷರಾದ ಡೀಲರ್ ನಾರಾಯಣಸ್ವಾಮಿ ಮತ್ತು ಮಿಟ್ಟಹಳ್ಳಿ ನಾರಾಯಣಸ್ವಾಮಿ, ಚಿಂತಾಮಣಿ ತಾಲೂಕು ಅಧ್ಯಕ್ಷ ಲೋಕೇಶ್, ಚೇಳೂರು ತಾಲೂಕು ಅಧ್ಯಕ್ಷ ಎಸ್ ರಾಮಾಂಜನೇಯ, ತಾಲೂಕು ಉಪಾಧ್ಯಕ್ಷ ಗಂಗುಲಪ್ಪ, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಖಜಾಂಚಿ ಬಗಳೂರು ವೆಂಕಟೇಶ್, 27ನೇ ವಾರ್ಡ್ ಶಾಂತಿನಗರ ಅಧ್ಯಕ್ಷ ಹರೀಶ್, ಅಗ್ರಹಾರಹಳ್ಳಿ ಅಧ್ಯಕ್ಷ ಸುಬ್ರಹ್ಮಣ್ಯ, ವೆಂಕಟಪ್ಪ ಹಾಗೂ ಗೌರವಾಧ್ಯಕ್ಷ ಚಿಕ್ಕರಾಮಪ್ಪ ಸೇರಿದಂತೆ ವಾಲ್ಮೀಕಿ ತಾಲೂಕು ಅಧ್ಯಕ್ಷರು ವೆಂಕಟೇಶ್, ದಲಿತ ಸೇನೆಯ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ರಾಮಾಂಜನೇಯ, ಎಸ್ ನಂದಿ, ಟಿವಿ ಚಿಲಕಲನೇರ್ಪು. ಜೈ ದಲಿತ ಸೇನೆ. ಏನು ದಿನ ನಮ್ಮ ಚಿಂತಾಮಣಿ ದಲಿತ ಸೇನೆ ಕಚೇರಿಯಲ್ಲಿ ಈ ದಿನಾಂಕ 26/11/2025 ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿರೋಂಥ ದಿನಾಚರಣೆ ಆಗಿರೋದ್ರಿಂದ ಇವತ್ತು ನಾವು ನಮ್ಮ ಕಚೇರಿಯಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಇದರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಏನು ಇವತ್ತು ನಾವು ಈ ಒಂದು ನಮ್ಮ ಭಾರತದಲ್ಲೇ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ, ಒಂದು ಮಾದರಿಯಾಗಿ ನಿಂತಿದ್ದೀವಿ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಎಲ್ಲ ಜನಾಂಗಕ್ಕೂ ಏನಿಲ್ಲ, ಎಲ್ಲ ಜನಾಂಗದವ್ರಿಗೂ ಈ ದಿನ ನಾವು ಬದುಕ್ತಾ ಇದ್ದೀವಿ. ಎಲ್ಲರ ಮುಂದೆ ನಾವು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿದ್ದೀವಿ, ಒಂದು ಒಳ್ಳೆ ಆಫೀಸ್ ಥರ ಇಟ್ಕೊಂಡು ಒಳ್ಳೆ ಜನಗಳೆಲ್ಲ ಇದ್ದೀವಿ ಅಂದರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರೋದ ಸಂವಿಧಾನದಲ್ಲಿ ನಡೀತಾ ಇದ್ದೀವಿ. ಆ ಒಂದು ಇದರಿಂದ ಈ ದಿನ ಅಂಬೇಡ್ಕರ್ ರಚನೆ ಮಾಡಿದ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ರಾಗುಟ್ಪಲ್ಲಿ ರಂಗಣ್ಣನವರು, ನಮ್ಮ ಹಿರಿಯ ಮುಖಂಡರು, ಅವರು ಈ ದಿನ ನಮ್ಮ ಕಚೇರಿಗೆ ಬಂದು ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಈ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಒಂದೆರಡು ಮಾತನ್ನು ಹೇಳ್ತಾರೆ. ಆ ಒಂದು ರೀತಿಯಿಂದ ರಂಗಣ್ಣನನ್ನು ಬೇಸ್ ಮಾಡ್ತಾ ಇದ್ವಿ. ತಾಲೂಕು ದಲಿತ ಸೇನೆ ಕಚೇರಿಯಲ್ಲಿ ಈ ಒಂದು ದಿನ ಆಚರಿಸ್ತಾ ಇರ್ತಕ್ಕಂಥ ಭಾರತ ಸಂವಿಧಾನ ರಚನಾ ಸಮಿತಿಯ ದಿನವಾಗಿ ಈ ಒಂದು ದಿನ ಪ್ರಪಂಚದಲ್ಲಿ ಅತ್ಯದ್ಭುತವಾದಂಥ ಗ್ರಂಥವಾಗಿರುವ ಭಾರತದ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಗ್ರಂಥವನ್ನು ಭಾರತದ ಸ್ವಾತಂತ್ರ್ಯ ಬಂದ ನಂತರ ಇದನ್ನು ಸಮರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ತಾವು ಈ ಒಂದು ಆಚರಿಸ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ನನಗೆ ಮಾತನ್ನು ನೀವು ನಡೆಸ್ತಾರೆ.